ಮಾರ್ಚ್ 22ರಂದು ನಿಮ್ಮ ಮಕ್ಕಳು ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯನ್ನ ಬರೆದಿದ್ದಾರೆ. ಹಾಗಾದರೆ 2026ರ ನಿರೀಕ್ಷಿತ ಕಟ್ ಆಫ್ ಎಷ್ಟು, ನಿಮ್ಮ ಮಗುವಿಗೆ ಸೀಟು ಸಿಗುತ್ತಾ ಅನ್ನೋದಾದ್ರೆ ಸಂಪೂರ್ಣ ಡಾಟಾ ಇಲ್ಲಿದೆ. ನಮಸ್ಕಾರ ಪೋಷಕರೇ ಹಾಗೂ ಎಲ್ಲ ವಿದ್ಯಾರ್ಥಿಗಳೇ, ಕಿರಣ್ ಎಂಟ್ರೆನ್ಸ್ ಅಕಾಡೆಮಿಗೆ ತಮ್ಗೆಲ್ಲರಿಗೂ ಸ್ವಾಗತ. ಇನ್ನು ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ. ಪರೀಕ್ಷೆ ಮುಗಿದಿದೆ, ಮುಂದೆ ಏನಪ್ಪಾ ಅನ್ನೋದಾದ್ರೆ ಪೇಪರ್ ಈಸಿ ಇತ್ತಾ ಅಥವಾ ಟಫ್ ಇತ್ತಾ ಅನ್ನೋ ಮೊದಲೇ ಪ್ರಶ್ನೆ, ಮತ್ತೆ ಅಸಲಿ ಕಾಂಪಿಟೇಷನ್ ಎಷ್ಟಿದೆ ಮತ್ತು ನಿಮ್ಮ ಕ್ಯಾಟಗರಿಗೆ ನಿಖರವಾಗಿ ಎಷ್ಟು ಮಾರ್ಕ್ಸ್ ಬೇಕು, ಬನ್ನಿ ಪ್ರತಿಯೊಂದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆ ಮಾಡೋದಾದ್ರೆ, ಕಳೆದ ವರ್ಷದಂತೆಯೇ ಈ ವರ್ಷವೂ ಪೇಪರ್ ಬಹುತೇಕ ಸುಲಭವಾಗಿತ್ತು. ಗಣಿತ ಮತ್ತು ಮಾನಸಿಕ ಸಾಮರ್ಥ್ಯದಲ್ಲಿ ಕೇವಲ 3 ಮತ್ತು 4 ಅಂದ್ರೆ 3ರಿಂದ 4 ಪ್ರಶ್ನೆಗಳು ಮಾತ್ರ ಕಠಿಣವಾಗಿದ್ದವು. ನಮ್ಮ ಕೋಚಿಂಗ್ ಸೆಂಟರ್ ನ ವಿದ್ಯಾರ್ಥಿಗಳ ಪ್ರಶ್ನೆ ಪತ್ರಿಕೆಯನ್ನ ನೋಡಿದಾಗ ಒಟ್ಟಾರೆಯಾಗಿ 90% ಪೇಪರ್ ತುಂಬಾ ಸುಲಭವಾಗಿತ್ತು ಅಂತ ಹೇಳಬಹುದು. ಆದರೆ ಇಲ್ಲಿ ಪೋಷಕರ ಗಮನಿಸಬೇಕಾದ ಎಚ್ಚರಿಕೆ ಏನಂದ್ರೆ, ಪೇಪರ್ ಸುಲಭ ಇದ್ದಾಗ ಓವರ್ ಆಲ್ ಕಾನ್ಫಿಡೆನ್ಸ್ ಅಂದ್ರೆ ಮಕ್ಕಳ ಓವರ್ ಕಾನ್ಫಿಡೆನ್ಸ್ ಇಂದ ವಿದ್ಯಾರ್ಥಿಗಳು ಸಿಲ್ಲಿ ಮಿಸ್ಟೇಕ್ ಗಳನ್ನ ಮಾಡ್ತಾರೆ. ಇದರಿಂದ ಈ ಬಾರಿ ಕಟ್ ಆಫ್ ಚೂರು ಹೆಚ್ಚಿಗೆ ಆಗಬಹುದು. ಇನ್ನು ಕಾಂಪಿಟೇಷನ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲೊಂದು ಬಿಗ್ ಟ್ವಿಸ್ಟ್ ಇದೆ. ಅಂದ್ರೆ ರಾಜ್ಯದ 74 ಆದರ್ಶ ಶಾಲೆಗಳಿಗೆ ಒಟ್ಟು 79,443 ಅರ್ಜಿಗಳು ಬಂದಿದ್ದವು. ಆದರೆ ಪರೀಕ್ಷೆ ನಡೆಯುವ ಸಮಯದಲ್ಲಿ ನಿನ್ನೆ ಸಾಕಷ್ಟು ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲು ಬಂದಿಲ್ಲ. ಹಾಗಾಗಿ ಪ್ರತಿ ಶಾಲೆಗೆ ಇರುವ ನೈಜ ಪೈಪೋಟಿ ಕೇವಲ 300ರಿಂದ 400 ವಿದ್ಯಾರ್ಥಿಗಳು ಮಾತ್ರ. ದಯವಿಟ್ಟು ಭಯಪಡಬೇಡಿ, ಉತ್ತಮ ಅಂಕ ಬಂದರೆ ಸೀಟು ಪಕ್ಕ ಸಿಗತ್ತೆ. ನೀವು ನೆನಪಿಡಬೇಕಾದ ಬಹುಮುಖ್ಯ ಅಂಶ ಅಂದರೆ ಇಡೀ ರಾಜ್ಯಕ್ಕೆ ಒಂದೇ ಕಟ್ ಆಫ್ ಇರುವುದಿಲ್ಲ. ಉದಾಹರಣೆಗೆ ರಾಮದುರ್ಗ ಬ್ಲಾಕ್ ನ ಕಟ್ ಆಫ್ ಬೇರೆ ತರ ಇರುತ್ತೆ, ಹಾಗೆ ಬೆಳಗಾವಿ ಬ್ಲಾಕ್ ನ ಕಟ್ ಆಫ್ ಬೇರೆ ತರ ಇರುತ್ತೆ. ನಿಮ್ಮ ತಾಲೂಕಿನಲ್ಲಿ ಪರೀಕ್ಷೆ ಬರೆದವರ ಸಂಖ್ಯೆ ಮತ್ತು ಅವರ ಅಂಕಗಳ ಮೇಲೆ ಕಟ್ ಆಫ್ ನಿರ್ಧಾರವಾಗಿರುತ್ತೆ. ನಾವೀಗ ನೀಡುತ್ತಿರುವ ರಾಜ್ಯ ಮಟ್ಟದ ನಿರೀಕ್ಷಿತ ಸರಾಸರಿ ಅಂಕಗಳು ಮಾತ್ರ. ಈ ಅಂಕಗಳು ಹೆಚ್ಚು ಕಡಿಮೆ ಆಗಬಹುದು, ನೆನಪಿರಲಿ. ಈಗ ಸಾಮಾನ್ಯ ಮತ್ತು ಮೇಲ್ವರ್ಗದ ನಿರೀಕ್ಷಿತ ಕಟ್ ಆಫ್ ನ ನೋಡೋಣ. ಸಾಮಾನ್ಯ ವರ್ಗ ಅಂದ್ರೆ GM ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಅವರು ಕನ್ನಡ ಮತ್ತು ಹೆಣ್ಣು ಮಕ್ಕಳಿಗೆ ಇವರೆಲ್ಲರಿಗೂ 80ಕ್ಕಿಂತ ಹೆಚ್ಚು ಅಂಕಗಳು ಬೇಕಾಗಬಹುದು. ಇನ್ನು ಪ್ರವರ್ಗ 2ಕ್ಕೆ ಬರೋದಾದ್ರೆ 80ರಿಂದ 90 ಅಂಕಗಳು ಬೇಕಾಗಬಹುದು. ಮತ್ತೆ ಪ್ರವರ್ಗ 3A ಇರ್ತಾರಲ್ಲ, ಅವರು 80ರಿಂದ 90 ಅಂಕಗಳು ಬೇಕು. ಅದ ಅರ್ಥ ಆಯ್ತು ಅನ್ಕೊಂಡಿದೆ. ಮತ್ತು ಪ್ರವರ್ಗ 3B ಇವರಿಗೆ 85ಕ್ಕಿಂತ ಹೆಚ್ಚು ಅಗತ್ಯ ಇದೆ. ವಿಕಲಚೇತನರ ಕೋಟಾದಲ್ಲಿ ಅಂದ್ರೆ PH ಇರ್ತಾರಲ್ಲ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇರಂತ ವಿದ್ಯಾರ್ಥಿಗಳು ಈ ವರ್ಗಗಳಿಗೂ 50ಕ್ಕಿಂತ ಹೆಚ್ಚು ಅಂಕಗಳನ್ನ ಗಳಿಸಿದರೆ ಸೀಟು ಸಿಗಬಹುದು. ಪ್ರವರ್ಗ 2B ಮತ್ತು ಕ್ಯಾಟಗರಿ 1 ಅವರ ಕಟ್ ಆಫ್ ನೋಡೋದಾದ್ರೆ 2B ವಿದ್ಯಾರ್ಥಿಗಳು 75ಕ್ಕಿಂತ ಹೆಚ್ಚು ಅಂಕಗಳನ್ನ ಪಡೆದಿರಬೇಕು, ಹಾಗೂ ಹೆಣ್ಣು ಮಕ್ಕಳು ಕೂಡ 70ಕ್ಕಿಂತ ಹೆಚ್ಚು ಅಂಕಗಳನ್ನ ಪಡೆದಿರಬೇಕು. ಹಾಗೆ ನೋಡೋದಾದ್ರೆ ಕ್ಯಾಟಗರಿ 1 ವಿದ್ಯಾರ್ಥಿಗಳು 65ರಿಂದ 70 ಅಂಕಗಳನ್ನ ಪಡೆದಿರಬೇಕು, ಮತ್ತು ಕನ್ನಡ ಮಾಧ್ಯಮ ಹಾಗೂ ಹೆಣ್ಣು ಮಕ್ಕಳಿಗೂ ಕೂಡ 65ಕ್ಕಿಂತ ಹೆಚ್ಚು ಅಂಕಗಳ ನಿರೀಕ್ಷೆ ಇದಾಗಿರುತ್ತೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅವರ ಕಟ್ ಆಫ್ ಬಗ್ಗೆ ಗಮನಿಸೋಣ. SC ವಿದ್ಯಾರ್ಥಿಗಳು 60ರಿಂದ 65ಕ್ಕಿಂತ ಹೆಚ್ಚು ಅಂಕಗಳನ್ನ ಪಡೆದಿರಬೇಕು, ಹಾಗೆ ST ವಿದ್ಯಾರ್ಥಿಗಳು 60ಕ್ಕಿಂತ ಹೆಚ್ಚು ಅಂಕಗಳನ್ನ ಪಡಿಬೇಕಾಗತ್ತೆ. ಗಮನಿಸಿ, ಕಳೆದ ಬಾರಿ ಕೆಲವು ಜಿಲ್ಲೆಗಳಲ್ಲಿ SC ST ಕಟ್ ಆಫ್ ಕೇವಲ 50ರಿಂದ 60 ಇತ್ತು. ಆದರೆ ಈ ಬಾರಿ ಪೇಪರ್ ಸುಲಭವಾಗಿರುವುದರಿಂದ ಈ ಕಟ್ ಆಫ್ 60ರಿಂದ 65ರವರೆಗೆ ಏರಿಕೆ ಆಗುವ ಸಾಧ್ಯತೆ ಇದೆ. ಇನ್ನು ವಿಕಲಚೇತನರ ಕೋಟಾ ಬಗ್ಗೆ ಹೇಳೋದಾದ್ರೆ ಇದೊಂದು ಸುವರ್ಣ ಅವಕಾಶ. ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಕೋಟಾದಲ್ಲಿ ಅರ್ಜಿಯನ್ನ ಸಲ್ಲಿಸಿದ ವಿದ್ಯಾರ್ಥಿಗಳಿಗೆ ಬಹುತೇಕ ಎಲ್ಲ ಕ್ಯಾಟಗರಿಗಳಲ್ಲೂ ಕೇವಲ 40ರಿಂದ 50 ಅಂಕಗಳಿದ್ದರೆ ಸೀಟು ಸಿಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇದು ಈ ಬಾರಿಯ ಪ್ರಶ್ನೆ ಪತ್ರಿಕೆಯ ಅತ್ಯಂತ ಸೇಫ್ ಝೋನ್ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ 2026ರ ಕಟ್ ಆಫ್ ನಿರ್ಧಾರವಾಗುವ 3 ಪ್ರಮುಖ ಅಂಶಗಳ ಸೂತ್ರ ಇಲ್ಲಿದೆ ನೋಡಿ. ಮೊದಲನೆಯದು ಪೇಪರ್ ಮಟ್ಟ, ಎರಡನೆಯದು ಗೈರು ಹಾಜರಿ, ಮೂರನೆಯದು ತಾಲೂಕ್ನ ಪೈಪೋಟಿ. ಈಗ ಮೊದಲನೆಯ ಪೇಪರ್ ಮಟ್ಟದ ಬಗ್ಗೆ ಮಾತಾಡೋದಾದ್ರೆ ಪ್ರಶ್ನೆ ಪತ್ರಿಕೆ ಸುಲಭವಾದರೆ ಅಂಕಗಳು ಏರುತ್ತೆ, ಹಾಗೆ ಗೈರು ಹಾಜರಿ ಕಡಿಮೆ ಹಾಜರಾತಿ ಇದ್ದರೆ ಅವರ ಪೈಪೋಟಿ ಇಳಿಯುತ್ತೆ. ಮತ್ತೆ ಪ್ರತಿ ತಾಲೂಕಿನ ವಿದ್ಯಾರ್ಥಿಗಳ ಸ್ಕೋರ್ ಮೇಲೆ ಅಂತಿಮ ನಿರೀಕ್ಷಿತ ಕಟ್ ಆಫ್ ನಿರ್ಧಾರವಾಗಿರುತ್ತೆ. ಹಾಗಾದ್ರೆ ನಿಮ್ಮ ಮಗುವಿನ ಅಂಕಗಳೆಷ್ಟು? ನಮ್ಮೊಂದಿಗೆ ಹಂಚಿಕೊಳ್ಳಿ. ಕೀ ಉತ್ತರಗಳ ಪ್ರಕಾರ ನಿಮ್ಮ ವಿದ್ಯಾರ್ಥಿಗಳಿಗೆ ಎಷ್ಟು ಅಂಕ ಬರ್ತಿವೆ ಮತ್ತು ನಿಮ್ಮ ಕ್ಯಾಟಗರಿ ಯಾವುದು ಅಂತ ಕೆಳಗೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಇತರ ಪೋಷಕರಿಗೂ ಸಹಾಯವಾಗಲು ಈ ಕಟ್ ಆಫ್ ಮಾಹಿತಿಯನ್ನ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಗಳಲ್ಲೂ ಶೇರ್ ಮಾಡಿ. ಪ್ರವೇಶ ಪರೀಕ್ಷೆ ನಿಖರ ಮಾಹಿತಿ ಮತ್ತು ಇನ್ನಿತರ ಶೈಕ್ಷಣಿಕ ವಿಡಿಯೋಗಳಿಗಾಗಿ ಕಿರಣ್ ಎಂಟ್ರೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.